ಇಲ್ಲಿನ ತಾಲೂಕು ಆಡಳಿತ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗುತ್ತಂತ ಹೇಳಿದರು. ಇವತ್ತು ಯಾವುದೇ ಧಕ್ಕೆ ಆಗಲಿಲ್ಲ, ಶಾಂತಿಯುತವಾಗಿ ನಡೀತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯಲ್ಲಿ ಎಲ್ಲ ಸ್ವಯಂ ಸೇವಕರು ಸಂಚಲನದಲ್ಲಿ ಪಾಲ್ಗೊಳ್ಳಬೇಕು ಅಂತ ರಾಷ್ಟ್ರೀಯ ನಿರ್ಣಯ ಇತ್ತು. ಹೀಗಾಗಿ ದೇಶದ 25,000 ಸ್ಥಾನಗಳಲ್ಲಿ ಶಾಖೆ ಇನ್ನಿತರದಲ್ಲಿ ಭಾಗವಹಿಸಿದಂಥ ಸ್ವಯಂ ಸೇವಕರೆಲ್ಲರೂ ಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಚಿತ್ತಾಪುರನ ಸ್ವಯಂ ಸೇವಕರ ಆಸೆ ಮತ್ತು ಆಕಾಂಕ್ಷೆ ಇತ್ತು, ನಾವು ಕೂಡ ಸಂಚಲನದಲ್ಲಿ ಭಾಗವಹಿಸಬೇಕು, ಸಂಚಲನ ಮಾಡಬೇಕು ಅಂತಂದು. ಅದೇ ರೀತಿ 19ನೇ ತಾರೀಕಿಗೆ ಅಕ್ಟೋಬರ್ 19 ಕೇಳಿದ್ರು. ಆದರೆ ಅದರಲ್ಲಿ ಆದಂಥ ಅಡೆತಡೆಗಳು ಎಲ್ಲವೂ ಗೊತ್ತಾಗಿವೆ. ಅದಕ್ಕಾಗಿ ನಾವು ಚಿತ್ತಾಪುರನ ಸ್ವಯಂ ಸೇವಕರ ಏನೊಂದು ಅವಕಾಶ ಇದೆ ಅದನ್ನು ತಪ್ಪಿಸಬಾರ್ದು ಅನ್ನೋ ದೃಷ್ಟಿಯಿಂದನೇ ನಾವು ನ್ಯಾಯಾಲಯದ ಮೆಟ್ಲೇರಿದ್ದೀವಿ. ನ್ಯಾಯಾಲಯ 4-6 ಸಲ ಜಿಲ್ಲಾ ಆಡಳಿತಕ್ಕೆ ನಿರ್ದೇಶನ ನೀಡಿ ಜಿಲ್ಲಾ ಆಡಳಿತನೇ ನಮಗೆ ಇವತ್ತು ಅನುಮತಿ ಕೊಡಲಿಕ್ಕೆ ಕೋರ್ಟ್ ಬಾಧ್ಯತೆ ಮಾಡ್ತು. ಹೀಗಾಗಿ ಜಿಲ್ಲಾ ನ್ಯಾಯಾಲಯ ಜಿಲ್ಲಾ ಆಡಳಿತ ನಮಗೆ ಅನುಮತಿ ನೀಡಿದೆ. ಅದರಂತೆ ಅದರಲ್ಲಿ ಏನು ನಿಯಮಗಳನ್ನು ಹಾಕಿದ್ರು ಭಾಳ ಅತಿ ಅಂತ ಅನ್ನಿಸ್ತದೆ. ಈ ಉತ್ಸಾಹ ಅದೆಲ್ಲ ನೋಡಿದ್ರೆ ಇರಲಿ, ಆ ಷರತ್ತುಗಳಿಗೆಲ್ಲ ನಾವು ಒಪ್ಕೊಂಡಿದ್ದೀವಿ. ಅದರ ತಕ್ಕಂತೆಯೇ ಯಾವುದೂ ನಿಯಮ ಮೀರಲಾರ್ದೇ 5:45ಕ್ಕೆ ಮುಗಿಬೇಕು ಅಂತ ಹೇಳುವಂಥ ಕಾರ್ಯಕ್ರಮ 5:42ಕ್ಕೆ ಮುಗಿಸಿದ್ದೀವಿ. ಎಲ್ಲರೂ ನಮಗೆ ಸಮಾಜದ ನಿಜವಾದಂಥ ಶಕ್ತಿ ಏನು, ಹಿಂದುತ್ವದ ಬಗ್ಗೆ ಪ್ರೀತಿ ಏನು ಅನ್ನೋದು ಚಿತ್ತಾಪುರನ ಜನತೆ ಎಲ್ಲರೂ ತೋರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಮತ್ತು ಮಾಧ್ಯಮದವರು ಕೂಡ ನಾವೇನೋ ಒಂದಿಷ್ಟು ವಿಜಯದಶಮಿ ಸಂಚಲನ ಮಾಡಿದೇವೆ ಅಂತಂದರೆ ಇದೇ 300-400 ಜನರದೋ ಯಾರೋ ಒಬ್ಬರಿಬ್ಬರನ್ನು ನಿಮ್ಮನ್ನು ಕರೆದ್ರೆ ಬಂದು ಈಗ ಕೊಡ್ತಿದ್ರಿ. ಆದರೆ ನೀವಾಗೇ ಬರುವಂಥ ಮತ್ತು ಇಡೀ ರಾಷ್ಟ್ರಮಟ್ಟಕ್ಕೆ ಚಿತ್ತಾಪುರ ಮತ್ತು ನಿಮ್ಮ ಮಾಧ್ಯಮದ ನಿಮ್ಮ ಚಾನಲ್ ಏನಿದೆ ಅದು ಕೂಡ ದೇಶಕ್ಕೆ ಪರಿಚಯ ಆಗೋತ್ತೆ ರೀತಿಯಲ್ಲಿ ಒಂದು ಅವಕಾಶ ಯಾರೋ ಕೊಟ್ಟರು, ಅದರ ಎಲ್ಲರಿಗೂ ಲಾಭ ಆಗಿದೆ. ಧನ್ಯವಾದಗಳು. ಒಂದು ತಿಂಗಳಿಂದ ಸ್ವಲ್ಪ ಅಡ್ಡಿ ಆತಂಕಗಳು ಎದುರಾಗಿದ್ದು, ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತೋ ಇಲ್ಲೋ ಅಂತೇಳಿ ಫೈನಲಿ ನಡೆದಿದೆ ಸರ್. ಸಾಕಷ್ಟು ಉತ್ಸಾಹದಿಂದ ಎಲ್ಲರೂ ಭಾಗಿಯಾಗಿದ್ದರು. ಏನು ಅನ್ಸುತ್ತೆ ಸರ್ ಈ ಒಂದು ಕ್ಷಣ? ಏನಿಲ್ಲ, ನಡೀತದೋ ಇಲ್ಲೋ ಅನ್ನುವಂಥ ಅನುಮಾನ ಸಮಾಜಕ್ಕಿತ್ತೇನೋ, ಆದರೆ ನನಗೆ ಮಾತ್ರ ಇದ್ದಿದ್ದಿಲ್ಲ. ಅದಕ್ಕೆ ನಾವು ಇಲ್ಲಿ ಆಗಲಿಲ್ಲ, ಕೋರ್ಟ್ಲಿಂದ ಆದರೂ ತೊಗೊಳ್ತೀವಿ ಅನ್ನೋವಂಥ ವಿಶ್ವಾಸದಿಂದನೇ ಕೋರ್ಟಿನ ಮೆಟ್ಲಿಗೆ ಹತ್ತಿದ್ದೀವಿ. ನ್ಯಾಯಾಲಯನೂ ಕೂಡ ಏನು ಕೇಳಬೇಕಾಗಿತ್ತು ನ್ಯಾಯಯುತವಾಗಿ ಬಗೆಹರಿಸೋ ದೃಷ್ಟಿಯಿಂದ ಶಾಂತಿ ಸಭೆಗಳನ್ನು ನಡೆಸಿ ಎಲ್ಲರ ಜೊತೆಗೆ ಮಾತಾಡಿ, ಮತ್ತು ಬೆಂಗಳೂರಿನಲ್ಲಿ ಅಡ್ವೊಕೇಟ್ ಜನರಲ್ ಎದುರು ಮಾತಾಡಿ, ಹೀಗೆ ಮಾತಾಡಿಸಿ ಜಿಲ್ಲಾ ಆಡಳಿತನೇ ಅನುಮತಿ ನೀಡಲಿಕ್ಕೆ ಬಾಧ್ಯತೆ ಥರ ಕೋರ್ಟು ಕೂಡ ಡೈರೆಕ್ಷನ್ ನೀಡಿದ್ದಕ್ಕೆ ಆಗಿದೆ. ಇನ್ನೂ ಸ್ವಲ್ಪ ತಡ ಆಯಿತು, ಒಳ್ಳೆಯದಾಯಿತು. ಗಣವೇಶಧಾರಿಗಳು ಭಾಳ ಉತ್ಸಾಹದಿಂದ ಭಾಗಿಯಾಗಿದ್ದರು. ಸಂಘ ಸ್ವಯಂ ಸೇವಕರು ಎಲ್ಲ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದನೇ ಭಾಗವಹಿಸ್ತಾರೆ. ಸಂಚಲನ ಅಂದರೆ ಅದು ಸಂಚಲನ ಮೂಡಿಸುವಂಥ ಕಾರ್ಯಕ್ರಮ. ಅದು ಅಲ್ಲ, ರಿಸ್ಟ್ರಿಕ್ಷನ್ ಇರಲಿಲ್ಲ ಅಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತಿತ್ತು ಅಷ್ಟೇ.